ಎಲ್ಲರಿಗೂ ನಮಸ್ಕಾರ. ನಾವು ನದಿಯ ಪಪೆಟ್ ಶೋವನ್ನು ಪ್ರದರ್ಶನ ಮಾಡುತ್ತಿದ್ದೇವೆ. ಬಾಮನ ಸ್ಕೂಲ್ ಬೆಲ್ಲಡಿತು, ಸ್ಕೂಲ್ಗೆ ಹೋಗೋಣ. ನಡಿ ಕಲಾವತಿ ಹೋಗೋಣ. ಅಲೋಡು ಮನು ನಮ್ಮ ಶಾಲೆ ಗುಂಪಾಗಿ ಮಾತಾಡ್ತಿದ್ದಾರೆ. ಏನಂತ ನೋಡೋಣ ಬಾ. ನಡಿ ಕಲಾವತಿ ನೋಡೋಣ ಹೋಗಿ. ಏನಾಯಿತು ಶಾಂತಲೆ? ನಿಮಗೆ ಗೊತ್ತಿಲ್ಲವೇ, ನಮ್ಮ ಗೆಳೆಯರ ಆಸ್ಪತ್ರೆಗೆ ಸೇರಿದ್ದಾರೆ. ಎಂತ ಅನಾಹುತ ನಡೆದು ಹೋಯಿತು? ನಮ್ಮ ಗೆಳೆಯ ಗೆಳತಿಯರಿಗೆ ಹೀಗೆ ಆಗಬಾರದಿತ್ತು. ಆಸ್ಪತ್ರೆಗೆ ಸೇರಲು ಅವರಿಗೆ ಏನಾಗಿತ್ತು? ಅಯ್ಯೋ, ನಿನಗೆ ತಿಳಿಸಿಲ್ಲವೇ? ಈಜಲು ಹೋದ ಅವರೆಲ್ಲರೂ ಆಸ್ಪತ್ರೆಗೆ ಸೇರಿದ್ದಾರೆ. ನಿನ್ನೆ ಶಾಲೆ ರಜೆ ಇತ್ತಲ್ಲವೇ, ಆಟವಾಡಲು ಹೋದರೆ ಅವರೆಲ್ಲರೂ ಮಧ್ಯಾಹ್ನವರೆಗೂ ಆಟವಾಡಿದರು. ಆ ನಂತರ ಸೆಕೆ ತಾಳಲಾಗದೆ ಅವರ ನದಿಯಲ್ಲಿ ಈಜಾಡಿದರು. ಅವರ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳಿದ್ದವು. ಆ ನಂತರ ತುರಿಕೆ ಸ್ಟಾರ್ಟ್ ಆಯಿತು. ಯಾರೋ ದಾರಿಯ ಹೋಗರು ಅವರನ್ನು ನೋಡಿ ಆಸ್ಪತ್ರೆಗೆ ಸೇರಿಸಿದರು. ಬನ್ನಿ, ನಾವೆಲ್ಲ ಆಸ್ಪತ್ರೆಗೆ ಹೋಗಿ ನಮ್ಮ ಗೆಳೆಯರನ್ನು ನೋಡಿಕೊಂಡು ಬರೋಣ. ಬನ್ನಿ ಹೋಗೋಣ. ಹಬ್ಬ, ಆಸ್ಪತ್ರೆ ಅಂತೂ ಬಂತು. ನಮಸ್ಕಾರ ಡಾಕ್ಟರೇ. ನಮಸ್ಕಾರ ಮಕ್ಕಳೇ. ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಡಾಕ್ಟ್ರೇ? ಇನ್ನು ಏನನ್ನು ಹೇಳುವಂತಿಲ್ಲ ಮಕ್ಕಳೇ, ಅದೇ ಚಿಂತೆ ಏನು ಮಾಡಬೇಕಾಗಿಲ್ಲ. ಅವರಿಗೆ ಏನಾಯಿತು ಡಾಕ್ಟರ್? ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿ ಪರಿಣಾಮವಾಗಿ ಇಡೀ ದೇಹದಲ್ಲೆಲ್ಲ ಗುಳ್ಳೆಗಳೆದ್ದಿವೆ. ತುರಿಕೆ ತಡೆಯಲಾರದೆ ಮೂರ್ಛೆ ಹೋಗಿದ್ದಾರೆ. ಅವರ ಜೀವಕ್ಕೆ ಏನು ಅಪಾಯವಿಲ್ಲ ತಾನೆ? ಸರಿಯಾದ ಟೈಮಿಗೆ ತಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ನಾನು ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ. ಅವರನ್ನು ನೋಡಬಹುದೇ ಡಾಕ್ಟರ್? ಈಗ ಬೇಡ ಮಕ್ಕಳೇ, ಸಂಜೆ ಬನ್ನಿ. ನಾವು ಹೋಗಿ ಬರ್ತೇವೆ ಡಾಕ್ಟರ್. ಸರಿ ಮಕ್ಕಳೇ, ಹೋಗಿ ಬನ್ನಿ. ಬನ್ನಿ, ನಾವೆಲ್ಲ ನದಿ ಹತ್ರ ಹೋಗಿ ನದಿಯನ್ನು ನೋಡಿಕೊಂಡು ಬರೋಣ. ಬನ್ನಿ ಹೋಗೋಣ. ಹಬ್ಬ, ನದಿ ಅಂತೂ ಬಂತು. ಈ ನದಿ ಎಷ್ಟು ಕೊಳಕಾಗಿದೆ ಅಲ್ಲ. ಹಬ್ಬ, ಈ ಕೆಟ್ಟ ನೀರಿಗೆ ಅವರೇ ಕೇಳಿದರು. ಸೆಕೆ ತಡೆಯಲು ಆಗಲಿಲ್ಲವೋ ಏನೋ. ನದಿ ಎಷ್ಟೊಂದು ಗಲೀಜಾಗಿದೆ. ಬಾಟ್ಲೆಲ್ಲ ಹಾಕಿದ್ದಾರೆ, ಕಸದ ರಾಶಿ ಎಲ್ಲ ಹಾಕ್ತಾರೆ. ಯಾರಿಗಳು ಎಷ್ಟು ಅಸಹ್ಯವಾಗಿದ್ದಾರೆ. ನಾನು ಜಲದೇವತೆ ಮಕ್ಕಳೇ. ಚೀಚಿ, ಜಲದೇವತೆ ಹೀಗಿರುತ್ತಾಳೆ? ನಿನ್ನನ್ನು ನೋಡಿದರೆ ನನಗೆ ಅಸಹ್ಯವಾಗುತ್ತದೆ. ಏಕೆ ನೀವು ನನ್ನನ್ನು ನೋಡಿ ಅಸಹ್ಯ ಪಡೆದುಕೊಳ್ಳುತ್ತಿದ್ದೀರಿ? ನೀವು ನನ್ನಿಂದ ಹಲವಾರು ಪ್ರಯೋಜನ ಪಡೆದಿಲ್ಲವೇ? ಎಲ್ಲ ಸರಿ, ಆದರೆ ನೀನು ಈಗ ಕಲುಷಿತಗೊಂಡಿರುವೆ. ನಿನ್ನ ನೀರನ್ನು ಕುಡಿಯಬಾರದಂತೆ, ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರು ನಮಗೆ ಈ ವಿಚಾರ ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ನನ್ನಲ್ಲಿ ನೀವು ಕಸದ ರಾಶಿಯನ್ನು ಎಲ್ಲವನ್ನು ಹಾಕ್ತಿದ್ದೀರಾ ಮಕ್ಕಳೇ. ಆದರೆ ನನ್ನಲ್ಲಿ ಲೆಕ್ಕವಿಲ್ಲಷ್ಟು ಪ್ರಾಣಿಗಳಿದ್ದವು ಮಕ್ಕಳೇ. ನನ್ನ ನೋವನ್ನು ನಾನು ಯಾರ ಬಳಿ ಹೇಳಿಕೊಳ್ಳಲಿ ಮಕ್ಕಳೇ? ನನ್ನನ್ನು ವಿಷಕನ್ಯೆ ಎಂದು ಕರೆಯುತ್ತಾರೆ. ನನ್ನಲ್ಲಿ ಕಸದ ರಾಶಿಯನ್ನು ಎಲ್ಲವನ್ನು ಎಸೆಯುತ್ತಾರೆ. ನನ್ನನ್ನು ವಿಷಕನ್ಯೆ ಎಂದು ಕರೆಯುತ್ತಾರೆ ಮಕ್ಕಳೇ. ದೇವತೆ, ನೀನು ಮೊದಲಿನಂತಾಗಲು ಸಾಧ್ಯವಿಲ್ಲವೇ? ನಾನು ಮೊದಲಿನಂತೆ ಶುದ್ಧವಾಗಿ ಹರಿಯುವುದಕ್ಕೆ ಸಾಧ್ಯವಿದೆ ಮಕ್ಕಳೇ. ಆದರೆ ನೀವು ಕಾರ್ಖಾನೆ ರಾಸಾಯನಿಕ ವಸ್ತುಗಳನ್ನು ನನ್ನಲ್ಲಿ ಹಾಕುತ್ತಿದ್ದೀರಾ, ಕಸದ ರಾಶಿಯನ್ನು ನನ್ನಲ್ಲಿ ಎಸೆಯುತ್ತಿದ್ದೀರಾ ಮಕ್ಕಳೇ.
ಹಾಗಾದರೆ ನಾನು ಮೊದಲಿನಂತೆ ಶುದ್ಧಳಾಗಿ ಹರಿಯುತ್ತಿಲ್ಲ ಮಕ್ಕಳೇ. ದೌರ್ಜನ್ಯವನ್ನು ನಿಲ್ಲಿಸಿದರೆ ನಾನು ಮೊದಲಿನಂತೆ ಶುದ್ಧಳಾಗಿ ಹರಿಯಬಹುದು ಮಕ್ಕಳೇ. ತಾಯಿ, ಇಂದಿನಿಂದಲೇ ನಿನ್ನನ್ನು ಶುದ್ಧಳಾಗಿಡಲು ಪ್ರಯತ್ನಿಸುತ್ತೇವೆ. ಧನ್ಯ ಮಕ್ಕಳೇ, ಧನ್ಯ. ನಾವು ನಮ್ಮ ತಂದೆ ತಾಯಿಗೆ ನದಿಯನ್ನು ಶುಚಿಯಾಗಿಡೋಣ ಬನ್ನಿ. ಹಾಗೆ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಬರ್ತೀರಾ? ಬರ್ತೀವಿ. ಎಲೆ ತೆಗೆದು ಪರಿಸರವೇ ನಮ್ಮದು. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಮನೆಗೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಮನೆಗಿಳಿದು ಹಸುರಿನ ಬನಸಿರಿಗೆ ಒಲಿದು